ನಿಮ್ಮ ಶತ್ರು ಇಂಡಿಯಾಗೆ ಬರ್ತಿದ್ದಾಳೆ ಅಂತ ಗೊತ್ತಾಗಿ ಜೈಲಿಂದ ಪೆರೋಲ್ ಮೇಲೆ ಹೊರಗಡೆ ಬಂದ್ರಿ. ಅವಳ ಮೇಲೆ ಮಾಡಿದ ಅಟ್ಯಾಕ್ ಫೇಲ್ ಆದ್ರೂ ಇಷ್ಟು ಪ್ರಶಾಂತವಾಗಿ ಹೇಗಿದ್ದೀರಾ ಮೇಡಮ್? ಆದರೆ ಮೇಡಮ್, ಒಂದು ಮಾತಂತೂ ಹೇಳಲೇಬೇಕು ನೋಡಿ, ನಿಮ್ಮ ಅಕ್ಕನ ಮಗಳಂತೂ ತುಂಬ ಶಾರ್ಪ್ ಆಗಿದ್ದಾರೆ ನೋಡಿ. ನಿಮಗಿಂತ 2 ಹೆಜ್ಜೆ ಮುಂದೆ ಇರೋ ಹಾಗೆ ನೀವು 1 ಹೆಜ್ಜೆ ಇಟ್ಟರೆ ಅವ್ರು 2 ಹೆಜ್ಜೆ ಮುಂದೆ ಇಟ್ಟರು. ಆದರೂ ನಿಮ್ಮ ರಕ್ತ ಎಲ್ಲಿಗೆ ಹೋಗುತ್ತೆ ಹೇಳಿ? ನಾನು 1 ಹೆಜ್ಜೆ ಇಟ್ರೆ ಅವಳು 2 ಹೆಜ್ಜೆ ಇಟ್ಲು ಅಂದ್ರಿ. ಅವಳು 2 ಹೆಜ್ಜೆ ಇಟ್ರೆ ನಾನು 3ನೇ ಹೆಜ್ಜೆ ಇಡೋದಿಲ್ವಾ ಅನಂತ? ಮೇಡಮ್, ನನಗಿಂತ 1 ನಿಮಿಷ ಮುಂದೆ ಹುಟ್ಟಿರೋ ನನ್ನ ಅಕ್ಕನ್ನೇ ನಾನು ಸಾಯಿಸ್ದೋಳು. ನನ್ನ ಹುಟ್ಸೋದಿಕ್ಕೆ ನನಗಿಂತ 20 ವರ್ಷ ಮುಂಚೆ ಹುಟ್ಟಿದ ನನ್ನ ಮಾಮನ್ನೇ ಸಾಯಿಸ್ದೋಳು. ನನಗಿಂತ 28 ವರ್ಷ ಆದ್ಮೇಲೆ ಹುಟ್ಟಿದೋಳನ್ನ ನಾನು ಸಾಯಿಸೋದಿಲ್ವಾ? ಮೇಡಮ್, ಆ ಬೇಳೆ ಇಲ್ಲಿ ಬೇಯಲ್ಲ ಅನ್ನೋ ಹಾಗೆ ನಿಮ್ಮ ಲೆಕ್ಕ ಅಲ್ಲಿ ವರ್ಕೌಟ್ ಆಗೋ ಥರ ಇಲ್ಲ ಮೇಡಮ್. ನನ್ನ ಬಗ್ಗೆ ತುಂಬಾ ಕೀಳಾಗಿ ಯೋಚನೆ ಮಾಡ್ತಿದ್ಯಾ? ನಾನು 2 ಕೆಲಸ ಮಾಡ್ತೀನಿ. ಒಂದು ಹೇಳಿ ಮಾಡ್ತೀನಿ, ಇನ್ನೊಂದು ಹೇಳ್ದೇನೆ ಮಾಡ್ತೀನಿ. ನನ್ನ ಹತ್ರ ಯಾವಾಗ್ಲೂ 2 ಪ್ಲಾನ್ ಇರುತ್ತೆ. ಪ್ಲಾನ್ ಎ, ಪ್ಲಾನ್ ಬಿ. ಪ್ಲಾನ್ ಎ ಹೇಳಿ ಮಾಡ್ದೆ. ಅವಳು ಫ್ಲೈಟ್ ಇಳಿತಿದ್ದಾಗೇನೆ ಸಾಯಿಸ್ಬಿಡೋಣ ಅನ್ಕೊಂಡೆ, ಆದ್ರೆ ಮಿಸ್ ಆಯ್ತು. ಪ್ಲಾನ್ ಬಿ ಹೇಳ್ದೇನೆ ಮಾಡ್ತೀನಿ. ಈ ಸಾರಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಅಷ್ಟಕ್ಕೂ ಯಾವ ಪ್ಲಾನ್ಗೂ ಚಾನ್ಸೇ ಇಲ್ಲ ಮೇಡಮ್. ಅಲ್ಲಿ ದಿವ್ಯಾ ಇರೋ ಮನೇನ ಫುಲ್ ಸೆಕ್ಯೂರಿಟಿಯಿಂದ ತುಂಬಿಸಿದ್ದಾರೆ. ಅವ್ರು ಕಣ್ ತಪ್ಪಿಸಿ ಸೊಳ್ಳೆ ಇರುವೆ ಕೂಡ ಮನೆ ಒಳಗಡೆ ಹೋಗಕ್ಕಾಗಲ್ಲ. ಹೋಗ್ಲಿ, ದಿವ್ಯಾ ಹೊರಗಡೆ ಬಂದ್ಮೇಲೆ ಅಟ್ಯಾಕ್ ಮಾಡೋಣ ಅನ್ಕೊಂಡ್ರೆ ಅವಳ ಜೊತೆಗೆ ಯಾವಾಗಲೂ 2 ಸ್ಟ್ರಾಂಗ್ ಆಗಿರೋ ಸೆಕ್ಯೂರಿಟಿನೇ ಇಟ್ಟಿದ್ದಾರಂತೆ. ಮೇಡಮ್, ಅವರು ಕಮಾಂಡೋ ಟ್ರೈನಿಂಗ್ ತಗೊಂಡಿದ್ದಾರಂತೆ.